ಮೊದಲನೇದಾಗಿ ನಮ್ಮ ಪ್ರೊಡ್ಯೂಸರ್ ಬಾಬು, ಫಸ್ಟ್ ಟೈಮ್ ಇವನ್ನ ಡೈರೆಕ್ಟ್ ಮಾಡಿದಂಥ ಬಾಬು, ನನ್ನ ಸಿನಿಮಾ ಇಂಡಸ್ಟ್ರಿಗೆ ಡೈರೆಕ್ಟರ್ ಆಗಿ ಪರಿಚಯ ಮಾಡಿಕೊಟ್ಟಂತ ಡೈಲಾಗ್ ರೈಟರ್ ಆಗಿದ್ದಾಗ ತರಲೆ ನನ್ನ ಮಗ ಜಗ್ಗೇಶ್ ಅವ್ರು ಮಾಡಿರೋಂಥ ಸಿನಿಮಾ, ಅದಕ್ಕೆ ಪ್ರೊಡ್ಯೂಸ್ ಮಾಡಿದ್ರು ಇವರು. ಆ ಪಿಕ್ಚರ್ ನನ್ನ ಫಸ್ಟ್ ಡೈರೆಕ್ಟರ್ ಆಗಿ ಸ್ಟಾರ್ಟ್ ಮಾಡಿ, ಅದಾದ್ಮೇಲೆ ನಿಮಗೆಲ್ಲ ಗೊತ್ತು ತುಂಬ ಸಿನಿಮಾ ಡೈರೆಕ್ಟ್ ಮಾಡಿದೆ. ಆಮೇಲೆ ಇನ್ನೊಂದು ಕೆಲವು ವಿಷಯಗಳು ಹೇಳ್ತೀನಿ ಅಷ್ಟೇ. ವಿಷ್ಣು ಸರ್ ನಿಲ್ದಾಗ ಒಂದು ಗ್ಲಿಮ್ಸ್ಗಳು ಬರುತ್ತೆ, ಅದನ್ನ ಹೇಳ್ತೀನಿ. ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ಸಿನಿಮಾ ನೋಡಿದ್ದು ವಿಷ್ಣು ಸರ್ ಸಿನಿಮಾ, ಅದು ನಾಗರಹಾವು. ನಾನಿನ್ನು ಚಿಕ್ಕ ಹುಡುಗ, ಅದು ಹೆಂಗೆ ಜ್ಞಾಪಕ ಐತೆ ಅಂದರೆ, ನಮ್ಮಮ್ಮ ಇನ್ನೊಂದು ಸಿನಿಮಾ ಕರ್ಕೊಂಡು ಹೋಗಿದ್ರು ವಿಷ್ಣು ಸರ್ ಸಿನಿಮಾಗೆ. ಅಲ್ಲಿ ನಾನು ಥಿಯೇಟ್ರಲ್ಲಿ ಅಮ್ಮ ಅಮ್ಮ ರಾಮಾಚಾರಿ ರಾಮಾಚಾರಿ ಅಂತ ಕೂಗ್ತಾ ಇದ್ನಂತೆ. ಅಂದ್ರೆ ನಾನು ಅವಾಗ ಗೊತ್ತಾಯ್ತು ನನ್ನ ಫಸ್ಟ್ ಸಿನಿಮಾ ರಾಮಾಚಾರಿ ವಿಷ್ಣು ಸರ್ ನೋಡಿರೋದು ಅಂತ. ನೋಡಿ, ಅದೇನೋ ಗೊತ್ತಿಲ್ದೇನೋ ಅವರ ಬರ್ತ್ಡೇನು ಹಂಚ್ಕೊಂಡಿದ್ದೀನಿ. ನಾನು ಹುಟ್ಟಿದ್ದು ಸೆಪ್ಟೆಂಬರ್ 18. ಯಾವಾಗ ಬರ್ತ್ಡೇ ಮಾಡ್ಬೇಕಾದ್ರು ನಾನು ಅವ್ರಿಗೆ ಸಿಕ್ಕಿದಾಗೆಲ್ಲ ಹೇಳ್ತಿದ್ದೆ, ಸರ್ ನಾವು ಒಂದ್ಸತಿ ಇಬ್ರು ಸೇರಿ ಬರ್ತ್ಡೇ ಮಾಡ್ಬೇಕು ಅಂದಾಗ, ನಾವು ಸೇರೋ ದಿನ ಎಲ್ಲ ಬರ್ತ್ಡೇ ಬಿಡಿ ಅನ್ನೋರು. ತುಂಬಾ ಸತಿ ಅವ್ರ ಮನೆಗೆ ಹೋಗ್ತಿದ್ದೆ. ಏನಂದ್ರೆ ಅವ್ರ ಮಾತುಗಳು ಕೇಳ್ಬೇಕು. ಅವರು ತುಂಬಾ ಒಳ್ಳೆ ಮಿಮಿಕ್ರಿ ಆರ್ಟಿಸ್ಟ್, ನಿಮ್ಗೆ ಗೊತ್ತಾ? ಸಿಕ್ಕಾಪಟ್ಟೆ ಅದ್ಭುತವಾದ ಮಿಮಿಕ್ರಿ. ಎಲ್ಲರನ್ನು ಹೆಂಗೆ ಮಿಮಿಕ್ರಿ ಇಮಿಟೇಟ್ ಮಾಡೋರು ಅಂದ್ರೆ, ನಾನು 1 hour ನೋಡ್ತಾ ಅವ್ರನ್ನ ಕೂತ್ಕೊಂಡ್ಬಿಡ್ತಿದ್ದೆ, ಅಷ್ಟು ಚೆನ್ನಾಗಿ ಮಾಡೋರು ಅವರು. ಅದ್ರ ಮಧ್ಯದಲ್ಲಿ ಒಳ್ಳೆ ಡೈಲಾಗ್ ಹೇಳೋರು ನಿಜವಾಗ್ಲು. ಏನಂದ್ರೆ ಎಷ್ಟು ಚೆನ್ನಾಗಿತ್ತಂದ್ರೆ, ಅದೆಲ್ಲ ಗೊತ್ತಿರ್ಬೋದು ನಿಮ್ಗೆ, ಬಹಳ ಫೇಮಸ್ ಡೈಲಾಗು. ಒಬ್ಬ ಮನುಷ್ಯನಿಗೆ ಯೋಗ ಬರುತ್ತೆ, ಅದನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ಇರಬೇಕು. ಯೋಗ ಯೋಗ್ಯತೆ ಎರಡೂ ಇದ್ರೇನೆ ಈ ಸಿನಿಮಾ ರಂಗದಲ್ಲಿ ಜನ ಚಪ್ಪಾಳೆ ತಟ್ಟೋದು ಅಂತ. ಅದಾದ್ಮೇಲೆ ಇನ್ನೊಂದು ವಿಷಯ ಹೇಳೋರು, ಅವನ್ನ ಸಂಪೂರ್ಣ ಒಪ್ಕೊಳ್ಳಿ, ಅವನ್ನ ನಿಮ್ಮ ಸಂಪೂರ್ಣ ಒಪ್ಕೊಂತಾನೆ ಅಂತ. ಅದೇ ವಿಷ್ಣು ಸರ್ ಅವರು. ಆಮೇಲೆ ಸರ್ ನೀವ್ ಹೇಳ್ತಿದ್ರಲ್ಲ ಸರ್, ಅದೇನು ಜೋಶ್ ಮೇಲೆ ಮಾಡಿ ಕೆಲಸ. ಹೋಶ್ ಅವ್ರ ಜೋಶ್ ಅಲ್ವಾ? ಏನಂದ್ರೆ ಸ್ಟ್ರೆಸ್ ಮಾಡ್ಕೊಂಡು ಸಿನಿಮಾ ಮಾಡ್ಬೇಡಿ, ಖುಷಿಯಾಗಿ ಸಿನಿಮಾ ಮಾಡಿ ಅಂತ ಎಲ್ಲರನ್ನೂ ಖುಷಿಯಾಗಿಡೋರು. ಒಂದೇ ಒಂದು ಬಹಳ ವಿಶೇಷ ನನಗೆ ಯಾವಾಗ ಅನ್ಸೋದೇನಂದ್ರೆ, ಸಿನಿಮಾಲಿ ಆಡಿಯನ್ಸ್ ಹೋಗಿ ಪಿಕ್ಚರ್ ನೋಡಿ ಒಬ್ಬ ಸ್ಟಾರ್ಗೆ ಅಭಿಮಾನಿ ಆಗ್ತಾರೆ, ಅದು ಮಾಮೂಲಿ. ಬಟ್ ಇವ್ರ ವಿಶೇಷ ಏನು ಅಂದ್ರೆ, ಇವ್ರ ಜೊತೆ ಪಿಕ್ಚರ್ ಮಾಡಿರೋ ಪ್ರೊಡ್ಯೂಸರ್ ಎಲ್ಲರೂ ಫ್ಯಾನ್ಸೇ ಇವ್ರಿಗೆ. ಆಮೇಲೆ ಇಲ್ಲಿ ನಿಮ್ ಬಗ್ಗೆ ಒಂದು ವಿಶೇಷ ಹೇಳ್ಬೇಕು ಅಂದ್ರೆ, ನನ್ನ ಲೈಫಲ್ಲಿ ನೋಡಿಲ್ಲ ಒಬ್ಬ ಕಟ್ಔಟ್ಗೆ ನೀವ್ ಹಾಕ್ತಿದ್ದಂತ ಅಷ್ಟ ಇದಿದೆಯಲ್ಲ ಹಾರಗಳು, ಯಾರಿಗೂ ಹಾಕಿಲ್ಲ. ಅದು ಯಾವ್ದು ಅವ್ರ ಕಟ್ಔಟ್ ಅಂದ್ರೇನೆ ಆತರ ಮೇಲಿಂದ ಕೆಳಗಡೆ ಅವ್ರಿಗೆ ಹಾರ ಹಾಕಿ ಸಂಭ್ರಮಿಸ್ತಾ ಇದ್ರಿ. ಅವ್ರ ಹಾಡು ಅವ್ರು ಅದೇ ತರ ಬದುಕಿದ್ರು. ಈ ಅಂಜದ ಎದೆಯಲ್ಲಿ ನಂಜೆ ಇಲ್ಲ, ತಗ್ಗುವಾಳಲ್ಲ, ತಲೆ ತಗ್ಗಿಸಿ ಬಾಳಲ್ಲ, ಈ ರಾಮಾಚಾರಿ ಕೆಣಕೋ ಗಂಡು ಇನ್ನೂ ಹುಟ್ಟಿಲ್ಲ. ರೋಮಾಂಚನ.